ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಸಹ 31ನೇ ಕಂತಿನ ಬಿಡುಗಡೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಇನ್ನು ಮೊದಲನೇದಾಗಿ ಗೃಹಜ್ಯೋತಿ ಯೋಜನೆಗೆ ಪರಿಷ್ಕರಣೆ ಏನಾಯಿತು ಸರ್, ನಮ್ಮ ಮನೆಗೆ ಎಸ್ಕಾಂ ಸಿಬ್ಬಂದಿಗಳು ಕೂಡ ಇನ್ನೂ ಬಂದೇ ಇಲ್ಲ, ಏನು ಮಾಡಬೇಕು, ನಾವು ಪರಿಷ್ಕರಣೆ ಮಾಡ್ತಾರಾ, ಇದನ್ನೆಲ್ಲವನ್ನು ಕೂಡ ನೀವು ನಿರಂತರವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಏನು ನಡೀತಾ ಇದೆ, ಮನೆಗೆ ಈಗ KB ಸಿಬ್ಬಂದಿಗಳು ಬಂದು ಮನೆಗೆ ವಿಸಿಟ್ ಮಾಡಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇಲ್ವಾ ಅಂತ ನೋಡೋದಕ್ಕೆ ಹೋದರೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದು ಊರಲ್ಲಿ ಬಂದು ಒಂದು ಕಡೆ ಅವರೇ ಒಂದು ಕಡೆ ಒಂದಿಷ್ಟು ಜನಗಳ ಸಿಬ್ಬಂದಿಗಳು ಬಂದು ಎಲ್ಲ ಕಡೆ ಎಲ್ಲ ಜನರನ್ನು ಕರೆದುಬಿಟ್ಟು ಈ ರೀತಿ ದಾಖಲಾತಿಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಯಾವ ರೀತಿ ನಡೀತಾ ಇದೆ ತಿಳಿದುಕೊಳ್ಳಿ. ಮನೆಗೆ ಕೆಲವೊಂದು ಕಡೆ ಮನೆಗೆ ಹೋಗ್ತಾ ಇದ್ದಾರೆ, ಕೆಲವೊಂದು ಕಡೆ ಒಂದು ಕಡೆ ಅವರೇ ಒಂದು ಕೂತ್ಕೊಂಡ್ಬಿಟ್ಟು ಎಲ್ಲರ ಹತ್ರ ಕಲೆಕ್ಟ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ಗಳನ್ನ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮಲ್ಲೂ ಈ ರೀತಿ ನಡೀತಾ ಇದೆಯಾ, ಮನೆಗೆ ಬರ್ತಾ ಇದ್ದಾರಾ ಇಲ್ವಾ, ತಪ್ಪದೇ ಕಮೆಂಟ್ ಮಾಡುವ ಮೂಲಕ ತಿಳಿಸ್ಕೊಡಿ, ಓಕೆನಾ. ಏನಿದೆ ಅದನ್ನು ಸಿಚುವೇಶನ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಸಹ ಸುದ್ದಿ ಹರಿದಾಡ್ತಾ ಇದೆ. KYC ಮಾಡಿಸಿ, ಬಯೋಮೆಟ್ರಿಕ್ ಮಾಡಿಸಿ, ಹೊಸದಾಗಿ ಅರ್ಜಿಯನ್ನು ಹಾಕಿ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ನಿಮಗೆ ಆಲ್ರೆಡಿ ನಾನು ತಿಳಿಸಿದ್ದೇನೆ. ಇನ್ನೂ ಫೈನಲೈಸ್ ಆಗಿಲ್ಲ, ಏನು ಮಾಡಬೇಕು ಅಂತ ಹೇಳಿ ಸದ್ಯಕ್ಕಿರುವಂಥ ಅಪ್ಡೇಟ್ ಪ್ರಕಾರ ಬಯೋಮೆಟ್ರಿಕ್ ಅಥವಾ KYC ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬರ್ತಾ ಇದೆ. ಇದರ ಗೃಹಜ್ಯೋತಿ ಪರಿಷ್ಕರಣೆ ಮತ್ತು SIR ಕಂಪ್ಲೀಟ್ ಆದ ನಂತರವೇ ಗೃಹಲಕ್ಷ್ಮಿ ಯೋಜನೆಗೆ ಪರಿಷ್ಕರಣೆಯನ್ನು ಸರ್ಕಾರ ಶುರು ಮಾಡುವಂಥ ಸಾಧ್ಯತೆ ಇದೆ. ಬಟ್ ಯಾವ ರೀತಿಯಾಗಿ ಮಾಡ್ತಾರಾ ಅಥವಾ ಅದನ್ನು ಪರಿಷ್ಕರಣೆಯನ್ನು ಕೈ ಬಿಡ್ತಾರಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಬಟ್ ಆದರೆ ಒಂದು ವಿಚಾರ ಗಮನಿಸಬೇಕಾದ ವಿಚಾರ ಏನಪ್ಪ ಅಂದರೆ, ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಎಲ್ಲ ಬಿಡುಗಡೆ ಹಂತಕ್ಕೆ ಬಂದರೂ ಸಹ ಸರ್ಕಾರ ಯಾಕೆ ಡಿಲೇ ಮಾಡ್ತಾ ಇದೆ? ಆದಷ್ಟು ಬೇಗ 31ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು. ಯಾಕಂದರೆ ಈಗ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪ್ರೊಸೆಸ್ ಆಗುವುದರಲ್ಲಿ ಈಗ ಸಚಿವ ಸ್ಥಾನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಇನ್ನೂ ಕೊಟ್ಟಿಲ್ಲ, ಓಕೆನಾ. ಅವರ ಕಡೆಯಿಂದ ಪ್ರೊಸೆಸ್ ಆಗ್ತಾ ಇತ್ತು. ಅದೇ ಮೇಜರ್ ಕಾರಣದಿಂದ ಹಣ ಜಮಾ ಆಗೋದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಎಲ್ಲವೂ ಕೂಡ ಸಿದ್ಧತೆ ಇದ್ದರೂ ಸಹ ಹಣ ಬಿಡುಗಡೆ ಆಗ್ತಾ ಇಲ್ಲ. ಸಚಿವ ಸಂಪುಟದ ವಿಸ್ತರಣೆ ಏನು ಬದಲಾವಣೆ ಆಗ್ತಾ ಇದೆ, ಕೆಲವೊಂದಿಷ್ಟು ಅದನ್ನು ಕೂಡ ಇಂಥವ್ರಿಗೆ ಆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಕಂಪ್ಲೀಟ್ ಆಗಿಲ್ಲ, ಓಕೆನಾ. ಆ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಏನಾದರೂ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಕೊಟ್ಟರೆ ಅವರಿಗೆ ಗೊತ್ತಿರೋದು ಯಾವ್ಯಾವ ಕಂತುಗಳು ಯಾವ್ಯಾವ ಪ್ರೊಸೆಸ್ ಮಾಡಬೇಕು, ಏನು ಎಷ್ಟು ಕಂತು ಪೆಂಡಿಂಗ್ ಇದೆ ಎಲ್ಲವನ್ನು ಕೂಡ ಗೊತ್ತಿರುತ್ತೆ. ಅವರು ಫಾಸ್ಟಾಗಿ ಬಾಕಿ ಇರುವ ಕಂತುಗಳನ್ನು ಕೂಡ ರಿಲೀಸ್ ಮಾಡುವಂಥ ಸಾಧ್ಯತೆ ಇದೆ. ಬಟ್ ಆದರೆ ಈ 31ನೇ ಕಂತಿನ ಹಣ ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ಈ ವಿಡಿಯೋ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಸ್ಟೇಟಸ್ ಹಾಕಿ ಚೆಕ್ ಮಾಡಿದಾಗ ಸಕ್ಸಸ್ ತೋರಿಸಿದರೆ DBT ಕರ್ನಾಟಕ ಆ್ಯಪ್ನಲ್ಲೂ ಸಹ ಈಗ ಆಲ್ರೆಡಿ ಹಣ ಜಮಾ ಆಗಿರೋದು ದಿನಾಂಕ ತೋರಿಸ್ತಾ ಇದೆ. ಬಟ್ ಆದರೆ ಜನರು ಬ್ಯಾಂಕ್ ಖಾತೆಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಆದಷ್ಟು ಬೇಗ ರಿಲೀಸ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ.